ನಮಸ್ತೆ. ಜೈ ಹಿಂದ್. ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ನಮ್ಮ ಪುಟಾಣಿ ಮಕ್ಕಳುಗಳು 18 ಜನವರಿಗೆ ಎಲ್ಲರೂ ಕೂಡ ಎಕ್ಸಾಮ್ ಬರ್ತಿದ್ದೀರಾ. ಬಹಳ ಸಂತೋಷ, ನಿಮ್ಗೆಲ್ಲರೂ ಶುಭವಾಗಲಿ. ಇವತ್ತು ಕೊಟ್ಟಂತ ವಿಡಿಯೋ ಈ ಕೌನ್ಸಿಲಿಂಗ್ ಬಗ್ಗೆ. ಹೆಚ್ಚಿನ ಪೇರೆಂಟ್ಸ್ ಗಳು ನಾನು ಕೇಳ್ತಾ ಇರ್ತಾರೆ, ಸರ್ ಈ ಕೌನ್ಸಿಲಿಂಗ್ ಅಂದ್ರೆ ಏನು, ಇದು ಲಾಗಿನ್ ಆಗೋದು ಹೇಗೆ, ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ, ನೆಕ್ಸ್ಟ್ ಪ್ರೊಸೆಸ್ ಏನು, ನಮ್ಮ ಮಕ್ಕಳು ಸೆಲೆಕ್ಷನ್ ಆಗ್ತಾರ, ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಹಲವಾರು ಅವರ ಇರುವಂತಹ ಗೊಂದಲಗಳನ್ನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ನೀವು ನೋಡಿ, ಕೌನ್ಸಿಲಿಂಗ್ ನೋಡಬಹುದು, ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ 2026 ಇದನ್ನ ನೀವು ಟೈಪ್ ಮಾಡ್ಕೋಬೇಕು. ವೆಬ್ಸೈಟ್ ಅಲ್ಲಿ ಹೋಗಿ ಟೈಪ್ ಮಾಡಿದ್ರೆ ಸಾಕು, ಇದರ ವಿಂಡೋ ಓಪನ್ ಆಗುತ್ತೆ. AISSEE ಬೇರೆ, ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಅದು ಬೇರೆ. ಈ ಕೌನ್ಸಿಲಿಂಗ್ ಬಂದಾಗ ಅಡ್ಮಿಷನ್ ಕೌನ್ಸಿಲಿಂಗ್ ಬರುತ್ತೆ, ಸ್ವಲ್ಪ ಡಿಫರೆನ್ಸ್ ಇದೆ. ನೀವು ಇದರ ವಿಂಡೋ ಓಪನ್ ಆದ ತಕ್ಷಣ ಇಲ್ಲಿ ಈ ಕೌನ್ಸಿಲಿಂಗ್ ಅಂತ ಇದೆಯಲ್ಲ, ಅಡ್ಮಿಷನ್ ಕೌನ್ಸಿಲಿಂಗ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಮೊಬೈಲ್ ಕೂಡ ನೀವು ಲಾಗಿನ್ ಮಾಡ್ಕೊಬಹುದು, ರಿಜಿಸ್ಟರ್ ಮಾಡ್ಬೋದು, ಲ್ಯಾಪ್ಟಾಪ್ ಮಾಡ್ಕೊಬಹುದು, ವೆಬ್ಸೈಟ್ ಮಾಡ್ಕೊಬಹುದು, ನಿಮ್ಗೆ ಯಾವ ತರ ಮಾಡ್ಬೋದು. ರಿಜಿಸ್ಟ್ರೇಷನ್ ಫಾರ್ ಕೌನ್ಸಿಲಿಂಗ್ ಕ್ಯಾಂಡಿಡೇಟ್ಸ್ ಅಂತ ಕೇಳಿದ್ಲಿ ಆಲ್ರೆಡಿ ಮೇಲ್ಗಡೆ ಸ್ಕ್ರೋಲ್ ಆಗ್ತದೆ, ನೋಡಬಹುದು. ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಅಂತ ಹೇಳಿ ಮೇಲ್ಗಡೆ ಹೆಡ್ಲೈನ್ ಕೂಡ ಕೊಡ್ತಾ ಇದ್ದಾನೆ, ನೋಡಬಹುದು. ಲೇಟೆಸ್ಟ್ ನ್ಯೂಸ್ ಕೂಡ ಶೋ ಮಾಡಲಾಗಿದೆ. ಈ ತರ ಒಂದು ಕಂಪ್ಲೀಟ್ ಒಂದು ವಿಂಡೋ ಓಪನ್ ಆಗುತ್ತೆ. ಇದು ಕೆಳಗಡೆ ನೋಡಬಹುದು, ಕೆಳಗಡೆ ನೋಡಿ, ನ್ಯೂ ರಿಜಿಸ್ಟ್ರೇಷನ್ ಬರುತ್ತೆ. ನೀವು ಮೊಬೈಲ್ ಅಲ್ಲಿ ನೋಡಿದಾಗ ರೈಟ್ ಸೈಡ್ ಬರ್ಬೋದು, ಲ್ಯಾಪ್ಟಾಪ್ ಅಲ್ಲಿ ಅಥವಾ ಇದರಲ್ಲಿ ಇದು ವಿಂಡೋಸ್ ದೊಡ್ಡದಾಗಿರೋ ಕಾರಣ ಇದು ಕೆಳಗಡೆ ಕೊಡ್ತಾರೆ ನ್ಯೂ ರಿಜಿಸ್ಟ್ರೇಷನ್. ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ಕ್ಲಿಕ್ ಮಾಡುವ ಇದರಲ್ಲಿ ಎಂಟರ್ AISSEE ಅಪ್ಲಿಕೇಶನ್ ನಂಬರ್ ಇದೆ. ಏನ್ ಮಕ್ಕಳು ಅಪ್ಲಿಕೇಶನ್ ಹಾಕಿದ್ರಲ್ಲ, ಆ ಅಪ್ಲಿಕೇಶನ್ ನಂಬರ್ ಲಾಸ್ಟ್ ಬಿಟ್ಟು ವೆರಿಫೈ ಅಂತ ಪ್ರೆಸ್ ಮಾಡಿದ್ರೆ ಸಾಕು. ಇಲ್ಲಿ ಲಾಗಿನ್ ಆಗುತ್ತೆ, ವಿಂಡೋ ಓಪನ್ ಆಗುತ್ತೆ. ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ. ಮುಂದೆ ಏನ್ ಮಾಡ್ಬೇಕು ಅಂತಂದ್ರೆ ವ್ಯೂ ಆದ್ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಸೀರಿಯಲ್ ನಂಬರ್ ನೋಡಿ, ನ್ಯೂಸ್ ಬಂದಿರುತ್ತೆ, ನ್ಯೂಸ್ ಅಪ್ಡೇಟ್. ಇದರಲ್ಲಿ ಸೀರಿಯಲ್ ನಂಬರ್ 1 2 3 ಇದೆ. ಈ 3 ಇದೆಯಲ್ಲ, 3 ಮೇಲೆ ಕ್ಲಿಕ್ ಮಾಡಿ ಸಾಕು. ಕ್ಲಿಕ್ ಮಾಡಿ ಸಾಕು, ಒಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡಲಾಗಿದೆ. ಯಾವ ತರ ನೀವು ಲಾಗಿನ್ ಆಗಬೇಕು, ಕೌನ್ಸಿಲಿಂಗ್ ಲಾಗಿನ್ ಆಗಬೇಕು ಅಂತ ಕೊಡಲಾಗಿದೆ. ಇದು ನೋಡಬಹುದು. ಇದರ ಕೊಟ್ಟಿದ್ದಾರೆ, video intends to guide the candidates on how to undertake. ಈ ವಿಡಿಯೋದಲ್ಲಿ ಯಾವ ತರ ನೀವು ಲಾಗಿನ್ ಆಗಬೇಕು, ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಗುತ್ತೆ ಅನ್ನೋದು ಕೂಡ ಸಂಪೂರ್ಣ ಮಾಹಿತಿ ಕೊಡಲಾಗಿದೆ. ಈ ವಿಡಿಯೋ ನೋಡ್ಕೊಂಡು ನೀವು ಸಂಪೂರ್ಣ ಮಾಹಿತಿ ಪಡ್ಕೊಬಹುದು. ಹಾಗಾದ್ರೆ ಈ ವಿಡಿಯೋ ನೋಡಿದ್ಮೇಲೆ ಕೂಡ ನಾನು ನೆಕ್ಸ್ಟ್ ಅದ್ರ ಬಗ್ಗೆ ಮತ್ತೆ ಬ್ರೀಫ್ ಮಾಡಿಕ್ ಹೋಗಲ್ಲ. ವಿಡಿಯೋ ನೋಡಿದಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇವತ್ತು ಕೊಡ್ತಂತ ಮಾಹಿತಿ ಇನ್ನಷ್ಟು ಏನಪ್ಪಾ ಅಂದ್ರೆ, ಈ ಕೌನ್ಸಿಲ್ ಏನಕ್ಕೆ ಮಾಡಿದ್ದಾರೆ, ಪೋಷಕರುಗಳು ಮತ್ತು ಮಕ್ಕಳುಗಳನ್ನ ಇಂಟರ್ವ್ಯೂಗೆ ಸ್ಕೂಲ್ಗಳು ಕರ್ಕೊಂಡೋಗಿ 2-3 ದಿನ ವೇಟ್ ಮಾಡಿ ಹೋಗೋ ಬರೋ ಖರ್ಚು ವೆಚ್ಚಗಳು, ಅಲ್ಲಿ ಕ್ರೌಡ್ ಮೇಂಟೈನ್ ಮಾಡೋದು, ಬಹಳಷ್ಟು ಕಷ್ಟಗಳು ಮೇಂಟೈನ್ ಮಾಡಿ ಕಷ್ಟ ಆಗ್ತಾ ಇತ್ತು. ಆದ ಕಾರಣ ಈ ಕೌನ್ಸಿಲಿಂಗ್ ಮಾಡಲಾಗಿದೆ. ಈ ಕೌನ್ಸಿಲಿಂಗ್ ಏನ್ ಮಾಡ್ತಾರೆ, ಏನ್ ಮಾಡಿದ್ದಾರೆ ಅಂತಂದ್ರೆ, ಇದರಲ್ಲಿ ಈ ಕೌನ್ಸಿಲಿಂಗ್ ಮುಖಾಂತರ ನಿಮ್ಗೆ ಮಾರ್ಕ್ಸ್ ಎಷ್ಟು ಬಂದಿದೆ ಟಾಪ್ ಇಂದ ಡೌನ್ ಗೆ ಕರ್ಕೊಂಡು ಹೋಗ್ತಾರೆ. ಟೋಟಲ್ ಈ ಕೌನ್ಸಿಲಿಂಗ್ ರೌಂಡ್ ಇರೋದು 6 ಆಗುತ್ತೆ. 6 ಅಲ್ಲಿ ಫಸ್ಟ್ ಒನ್ ಶುರುವಾಗಿದೆ. ಯಾವಾಗ ಶುರುವಾಗಿದೆ? 22 ಜನವರಿ ಶುರುವಾಗಿದೆ, 21 ಫೆಬ್ರವರಿಗೆ ಮುಗಿತಾ ಇದೆ. 1 ಮಂತ್ ಟೈಮ್ ಇದೆ. ಇಷ್ಟರೊಳಗೆ ನೀವು ಅಪ್ಲಿಕೇಶನ್ ನೀವು ಲಾಗಿನ್ ಮಾಡ್ಕೊಂಡ್ಬಿಡ್ಬೇಕು. ಲಾಗಿನ್ ಮಾಡಿದ ನಂತರ ನಿಮಗೆ ಕೇಳ್ತಾರೆ ಅದರಲ್ಲಿ ಯಾವ ನಿಮ್ಗೆ ಸ್ಕೂಲ್ ಬೇಕು ಅಂತ ಹೇಳಿ. ಓಲ್ಡ್ ಸ್ಕೂಲ್, ನ್ಯೂ ಸ್ಕೂಲ್. ಯಾಕಂದ್ರೆ ಓಲ್ಡ್ ಸ್ಕೂಲ್ ಟೋಟಲ್ ಇಂಡಿಯಾದಲ್ಲಿ ಇರೋದು 33 ಇದೆ. ಹೊಸ ಸ್ಕೂಲ್ ಆಗಿರೋದು 72 72 ಆಗಿದೆ. 33 72. ಇದರಲ್ಲಿ ನಿಮ್ಗೆ ಓಲ್ಡ್ ಸ್ಕೂಲ್ ಬೇಕು ಅಂತಂದ್ರೆ ನಿಮ್ಮ ಮಕ್ಕಳುಗಳು ಹೆಚ್ಚಿನ ಸ್ಕೋರ್ ಮಾಡಿರ್ಬೇಕು. ನ್ಯೂ ಸ್ಕೂಲ್ಗೆ ಸ್ಕೋರ್ ಕಡಿಮೆ ಕೂಡ ನಡೆಯುತ್ತೆ. ಅದು ನಿಮ್ಮ ಮಕ್ಕಳಲ್ಲಿ ನೀವು ಚೆಕ್ ಮಾಡ್ಕೋಬೇಕು. ಹೌದು, ನಮ್ಮ ಮಗು ಏನಾದ್ರು ಸ್ಕೋರ್ ಚೆನ್ನಾಗಿ ಮಾಡಿದ್ರೆ ಈ ಸ್ಕೂಲ್ ನೀವು ಚಾಯ್ಸ್ ಮಾಡ್ಬೇಕು ಅಂತ ಹೇಳಿ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಕೊಡ್ತಾನೆ. ಫಸ್ಟ್ ಒನ್ ನೀವು ಕರ್ನಾಟಕದಲ್ಲಿ ಕೂಡಿಗೆ ಕೊಟ್ರಿ, ಬಿಜಾಪುರ ಕೊಟ್ರಿ. ಸೆಕೆಂಡ್ ಒನ್ ಸಂಗೊಳ್ಳಿ ರಾಯಣ್ಣ, ಥರ್ಡ್ ಒನ್ ಸರ್ಗೂರು, ಶ್ರೀಕೋಟೆ ಕೊಟ್ರಿ, ಕೊಡ್ಬೋದು. ಒಂದಿಲ್ಲ ಒಂದು ಚಾನ್ಸ್ ಸಿಗುತ್ತೆ. ಸರ್ ಈ ಸಲ ಏನ್ ಕೊಟ್ಟಿರ್ತೀವಲ್ಲ ಈ ಕೌನ್ಸಿಲಿಂಗ್ ಅಲ್ಲಿ ಅದೇ ಫೈನಲ್ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಕೌನ್ಸಿಲಿಂಗ್ ಅಲ್ಲಿ ಕೂಡ ಚೇಂಜ್ ಮಾಡ್ಕೊಬಹುದು, ಅವಕಾಶಗಳು ಇರ್ತವೆ. ಇದರಲ್ಲಿ ಏನ್ ಮಾಡ್ತಾನೆ, ಯಾವ ಸ್ಕೂಲ್ಗೆ ಎಷ್ಟು ಕಟ್ ಆಫ್ ನಿಲ್ಸಿರ್ತಾನೆ ಆ ಕಟ್ ಆಫ್ ಮೇಲೆ ಡಿಪೆಂಡ್ ಮಾಡಿ ಆ ಒಂದು ಸೆಲೆಕ್ಷನ್ ಪ್ರೊಸೆಸ್ ಏನಿದೆಯಲ್ಲ, ಈಗ 220ಕ್ಕೆ ಏನಾದ್ರು ಆ ಸ್ಕೂಲ್ ಅಲ್ಲಿ ಕಟ್ ಆಫ್ ನಿಲ್ಸಿರ್ತಾನೆ. ಇದು ಆಲ್ ಇಂಡಿಯಾ ಮೆರಿಟ್ ಅಲ್ಲ. ಇವರು ಏನ್ ಮಾಡ್ತಾರೆ, ಸ್ಕೂಲ್ ವೈಸ್ ಕಟ್ ಆಫ್ ನಿಲ್ಸಿದ್ದಾರೆ. ಯಾವ ಸ್ಕೂಲ್ ಎಷ್ಟು ಬೇಕು ಆ ಸ್ಕೂಲ್ ಅಲ್ಲಿ ಇರುವಂತಹ ಕಮಿಟಿ ಮೇಲೆ ಡಿಪೆಂಡ್ ಮಾಡಿ ಆ ಸ್ಕೂಲ್ಗೆ ಯಾವ ತರ ಅಭ್ಯರ್ಥಿಗಳು ಬೇಕು, ಯಾವ ತರ ಸ್ಟೂಡೆಂಟ್ಗಳು ಬೇಕು, ಆ ತರ ಅವ್ರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಈ ಕೂಡಿಗೆನಲ್ಲಿ 250+ ಸ್ಕೋರ್ ಇದ್ರೆ ಮಾತ್ರ ತಗೊಳ್ತೀನಿ ಅಂತ ಅನ್ಕೊಂಡಿದ್ರೆ 250+ ಇರೋ ಮಕ್ಕಳು ಮಾತ್ರ ಅವಕಾಶ ಸಿಗ್ತದೆ. ಈಗ ಸರ್ಕೂನಲ್ಲಿ 200 ಇದ್ರೆ ಸಾಕು ಅಂದ್ರೆ 200ಗೆ ಮಕ್ಕಳು ಸೆಲೆಕ್ಷನ್ ಆಗೋ ಚಾನ್ಸ್ ಇರ್ತದೆ. ಹೀಗೆ ಸ್ಕೂಲ್ ಮೇಲೆ ಡಿಪೆಂಡ್ ಮಾಡ್ತಿದ್ದಾರೆ. ಹೀಗೆ ಫಸ್ಟ್ ರೌಂಡ್ ಟು 6 ರೌಂಡ್ ತನಕ ನಡೀತಾನೆ ಇರ್ತದೆ. ಇದು ಜುಲೈ ಆಗಸ್ಟ್ ಗಂಟು ನಡೆಯುತ್ತೆ. ಸರ್ ನೆಕ್ಸ್ಟ್ ಇಯರ್ ನಾವು ಮಕ್ಕಳನ್ನ ಅಡ್ಮಿಷನ್ ಏನ್ ಮಾಡೋದು, ಅಡ್ಮಿಷನ್ ತಗೋಬೇಕಾಗುತ್ತೆ. ಬೇರೆ ಕಡೆ ಅಡ್ಮಿಷನ್ ತಗೊಂಡಿರಿ. ಎಷ್ಟೋ ಮಕ್ಕಳು ನಮ್ಮಲ್ಲಿ ಇರುವಂತ ಮಕ್ಕಳುಗಳೇ ಆಗಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿ ಕೂಡ ಹೋಗಿದ್ದಾರೆ. ಅಲ್ಲಿ ಬೇರೆ ಸ್ಕೂಲಿಂದ ಸ್ಕೂಲ್ ಡ್ರಾಪ್ ಮಾಡಿಸಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆ ತರ ಅವಕಾಶ ಸಿಗ್ತದೆ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಸೆಲೆಕ್ಷನ್ ಆಗ್ಬಿಟ್ರೆ ಸಮಸ್ಯೆ ಆಗೋದಿಲ್ಲ.
ಇನ್ನು 3rd, 4th, 5th ರೌಂಡ್ ಅಲ್ಲಿ 6th ರೌಂಡ್ ಆದ್ರೆ ಸ್ವಲ್ಪ ಮುಂದೆ ಹೋಗ್ತದೆ. ನಾವು ಬೇರೆ ಸ್ಕೂಲ್ ಅಡ್ಮಿಷನ್ ತಗೊಳ್ಳೇಬೇಕು, ಬಿಡಕ್ಕಾಗಲ್ಲ. ಸೇಮ್ ನೀವು 6th ಅಲ್ಲಿ ಓದ್ತಾ ಇದ್ರೆ 6th ಅಲ್ಲಿ ಟಿ ಸಿನ ತಗೊಳ್ತಾರೆ, ಏನು ಅದರಿಂದ ಏನೋ ಸಮಸ್ಯೆ ಆಗಲ್ಲ. ಮತ್ತೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ, 6th ರೌಂಡ್ ಆದ್ಮೇಲೂ ಕೂಡ ಒಂದು ಸ್ಪಾಟ್ ಅಡ್ಮಿಷನ್ ತಗೊಳ್ತಿದ್ದಾರೆ. ಇದು ಹೊಸದಾಗಿ ಬಿಟ್ಟಿರೋದು. ಏನ್ ಮಾಡ್ತಾನೆ, ಒಂದು ಆಫ್ಲೈನ್ ಅಲ್ಲಿ ನಿಮ್ಗೆ ಒಂದು ಮತ್ತು ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತಾನೆ, ನೀವು ಆಫ್ಲೈನ್ ನಲ್ಲಿ ನೀವು ಅಡ್ಮಿಷನ್ ತಗೊಳ್ಳಿಕ್ಕೆ ಈ ಸ್ಪಾಟ್ ಬರ್ಬೋದು ಅಂತೇಳಿ. ಯಾವ ಸ್ಕೂಲ್ ಬೇಕೋ ಆ ಸ್ಕೂಲ್ಗೆ ಕರ್ಸ್ಕೊಡ್ತಾರೆ. ಅಲ್ಲಿ ಕಂಪ್ಲೀಟ್ ಡಾಕ್ಯುಮೆಂಟ್ ತಗೊಂಡು ಹೋದ್ರೆ ಅಲ್ಲಿ ಯಾರು ಫಸ್ಟ್ ಹೋಗ್ತಾರೆ ಅವ್ರ ಎಲಿಜಿಬಿಲಿಟಿ ಇದೆ ಚೆಕ್ ಮಾಡ್ಕೊಂಡು ಆಫ್ಲೈನ್ ಕೂಡ ಅಡ್ಮಿಷನ್ ತಗೊಳ್ತಾರೆ. ಇದು ಕೂಡ ಅವಕಾಶ ಕೊಡಲಾಗಿದೆ. ನಿಮ್ಗೆ ತಿಳಿದಿರುವಂತೆ ಮೊದಲು ಎಕ್ಸಾಮ್ ಆಗ್ತು, ಈಗ ಈ ಕೌನ್ಸಿಲಿಂಗ್ ಆಗ್ತಿದೆ, ನೆಕ್ಸ್ಟ್ ಮೆಡಿಕಲ್ ಆಗುತ್ತೆ, ತದನಂತರ ನಿಮಗೆ ಡಾಕ್ಯುಮೆಂಟೇಶನ್ ಆಗಿ ನೀವು ಅಡ್ಮಿಷನ್ ಆಗುತ್ತೆ. ಇಷ್ಟು ಪ್ರೊಸೆಸ್ ಇರುತ್ತೆ. ಇವತ್ತು ನಮ್ಮ ಸರಿಗಡ ಮೈಸೂರಿಂದ ಕೊಟ್ಟಂತ ಈ ವಿಡಿಯೋ ವಿಶೇಷವಾಗಿ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಬರೆದಂತ ಮಕ್ಕಳಿಗೆ ಈ ಕೌನ್ಸಿಲಿಂಗ್ ಯಾವ ತರ ಆಗುತ್ತೆ, ಅದರಿಂದ ಏನ್ ಲಾಭಗಳು, ಮುಂದೆ ಮಾಡ್ಬೇಕು ಪ್ರೊಸೆಸ್ ಏನಿರ್ತದೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಇನ್ನೇನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ, ಖಂಡಿತ ನಾವು ಅವರಿಗೆ ಉತ್ತರ ಕೊಡ್ತೀವಿ. ಇಲ್ಲ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9901238879 ಕರೆ ಮಾಡಿ. ಈ ವಿಡಿಯೋ ನೋಡುವಂತ ಎಲ್ಲ ವೀಕ್ಷಕರು ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನಮಸ್ತೆ. ಜೈ Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy, Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, technical and non-technical group, Agniveer GD, soldiers and Coast Guards. Paramilitaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school education and focused coaching for 4th to 10th grade students preparing for RMS, Sainik School, JNV. And also we offering college education and defense coaching for advanced career opportunities. 9th, 10th, PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370 plus candidates from Sainik Academy, Mysuru have already achieved their dreams. Are you next? Sainik Academy, Mysuru, building soldiers, building the nation.